ಸುರಪುರ ತಾಲೂಕಿನ ಎಲ್ಲ ಮತದಾರರು ಇವತ್ತೆಲ್ಲವರ ಅಭಿಮಾನಿಗಳು ಎಲ್ಲ ಸಮುದಾಯದವರು ಒಂದು ಹೆಚ್ಚಿನ ಆತುರದ ಒಂದು ಖುಷಿಯಲ್ಲಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬರುಗೈ ಎಲ್ಲರೂ ಇವತ್ತೆಲ್ಲ ಕಾಯ್ತಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಬೆಳಗ್ಗೆ 11:30 ಗಂಟೆ ಬಂದು 2:30 ಗಂಟೆ 3 ಗಂಟೆವರೆಗೂ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಕಾರ್ಯಕರ್ತರನ್ನ ಭೇಟಿ ಆಗ್ತೀನಿ, ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನಿಲ್ಲ, ನಮ್ಮ ನಾಯಕರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯ್ಕ ಸಾಹೇಬರು ಅವ್ರು ದೊಡ್ಡ ಅಭಿಮಾನ ಇತ್ತು. ಬಟ್ ಅವ್ರಿಗೆ ಈ ರೀತಿ ಆದದ್ದನ್ನು ನಾನು ಏನಾದರೂ ಮಾಡಿ ಸುರಪುರದಲ್ಲಿ ಇವತ್ತು ರಾಜ ವೆಂಕಟಪ್ಪ ನಾಯ್ಕ ನಮ್ಮವರು ಹಿಂಗಾಗಿದೆ ಶಾಸಕರದು, ಅವ್ರ ಮಗನನ್ನು ನಾನು ಎಷ್ಟೇ ತಡಾದ್ರ ಚಿಂತನೆ ಇವತ್ತು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಎಲ್ಲರಿಗೂ ಒಂದು ಮಾತಾಡಿ ಆ ಮಗನ ಗೆಲ್ಲಿಸ್ಬೇಕಂತ ಒಂದರಲ್ಲಿ ನಮ್ಮ ಸುರಪುರಕ್ಕೆ ವಿಶೇಷವಾಗಿ ಒತ್ತು ಕೊಡಕತ್ತಾರೆ. ಇವತ್ತು ನಿಮ್ಮಲ್ಲಿ ಸುರಪುರ ವಿಧಾನಸಭೆಗೆ ಬೈ ಎಲೆಕ್ಷನ್ ನಡೀತಾ ಇದೆ. ಸುರಪುರ ವಿಧಾನಸಭೆ ಕ್ಷೇತ್ರದ್ದು ಇವತ್ತು ರಾಜ್ಯದ CM ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಏನು ಹೇಳ್ತೀರಿ ತಾವು? ಅದ್ರ ಬಗ್ಗೆ ಏನು ಹೇಳ್ಬೇಕಂದ್ರೆ ಅದ್ರ ಬಗ್ಗೆ ಹೇಳೋಕೆ ತುಂಬಾನೇ ಇದೆ. ಯಾಕಂದ್ರೆ ಇವತ್ತು ನಮ್ಮ ಧೀಮಂತ ನಾಯಕರಾದ ವೆಂಕಟಪ್ಪ ನಾಯ್ಕ ಸಾಹೇಬ್ರನ್ನ ಕಳ್ಕೊಂಡು ನಾವು ಆಲ್ರೆಡಿ ಈಗ ತಾಲೂಕಿನ ಜನ ತಪ್ಪಲೆ ಆಗಿದ್ದೀವಿ. ಅವರ ವೆಂಕಟಪ್ಪ ನಾಯ್ಕರ ಸ್ಥಾನದಲ್ಲಿ ನಿಂತು ಅವರ ಮಗನಾದ ವೇಣುಗೌಡನಿಗೆ ಆಶೀರ್ವಾದ ಮಾಡಲಿಕ್ಕೆ, ಅವರನ್ನು ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮ್ಮ ತಾಲೂಕಿಗೆ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಎಲ್ಲ ತಾಲೂಕಿನ ಎಲ್ಲ ಜನಾಂಗದ ಸೌಭಾಗ್ಯ, ಈ ನಾಡದವರೇ ನಮ್ಮ ಊರಿಗೆ ಆಗಮಿಸ್ತಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಮ್ಮ ಭಾವನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.